ಸಂಭ್ರಮಾಚರಣೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ರಾಮನಗರದಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಗೆಲುವನ್ನ ಸಾಧಿಸುವಂತಹ ಹಂತದಲ್ಲಿದ್ದಾರೆ. ಈಗಾಗಲೇ ಗೆಲುವು ಕೂಡ ಸಾಧ್ಯ ಆಗಿದೆ. ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಸಿಹಿ ಹಂಚಿ ಪಟಾಕಿ ಸಿಡಿಸಿ ಅಲ್ಲಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಹಬ್ಬದ ಈ ಸಂದರ್ಭದಲ್ಲಿ ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಒಂದು ದೃಶ್ಯಗಳನ್ನು ಕೂಡ ನಾವು ನೋಡಬಹುದು. ಈಗಾಗಲೇ ಅನಿತಾ ಕುಮಾರಸ್ವಾಮಿ ಅವರ ಈ ಗೆಲುವಿಗೆ ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಅಧಿಕೃತ ಘೋಷಣೆ ಆಗೋದಕ್ಕಿಂತ ಮುಂಚೆನೆ ಈಗ ಆ ಒಂದು ಸಂಭ್ರಮಾಚರಣೆ ಜೆಡಿಎಸ್ ಕಾರ್ಯಕರ್ತರಲ್ಲಿ ಕಾಣಿಸ್ತಾ ಇದೆ. ಪಟಾಕಿಗಳನ್ನ ಸಿಡಿಸಿ ಈಗಾಗಲೇ ಒಂದು ರೀತಿಯ ದೀಪಾವಳಿ ಹಬ್ಬವನ್ನ ಈಗಾಗಲೇ ಆಚರಣೆ ಮಾಡ್ತಾ ಇದ್ದಾರೆ ಜೆಡಿಎಸ್ ಕಾರ್ಯಕರ್ತರು. ನಮಸ್ಕಾರ. ಇನ್ನೂ ಕೂಡ ಕೌಂಟಿಂಗ್ ಆಗ್ತಾ ಇದೆ. ಗೆಲುವಿನ ಕಡೆಗೆ ಬಿಜೆಪಿ ಹೋಗ್ತಿರುವಂತ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಈ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ಗೌರವಾನ್ವಿತ ಮತದಾರರಿಗೆ, ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿದಂತ ಮತದಾರರಿಗೆ ಮೊದಲದ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ತಮಗೆಲ್ಲರೂ ಕೂಡ ಗೊತ್ತಿದೆ, ಮೊನ್ನೆ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಈಗಾಗಲೇ ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಖುಷಿಯನ್ನ ವ್ಯಕ್ತಪಡಿಸಿದ್ರು ಗೆಲುವಿಗೆ. ಈ ಒಂದು ಖುಷಿ ಅಥವಾ ಈ ಒಂದು ಗೆಲುವು ನನಗೆ ಸಂತಸ ತಂದಿದೆ ಅಂತ ಹೇಳ್ತಾ ಇದ್ರು. ಜನಾರ್ದನ ನಮಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಹಾಗೆ ಸಂಭ್ರಮಾಚರಣೆ ಕೂಡ ನಡೀತಾ ಇದೆ. ಈಗಾಗಲೇ ರಾಘವೇಂದ್ರ ಅವರು ಮಾತಾಡ್ತಿದ್ದಾರೆ, ನೋಡೋಣ. ಏನಾದ್ರೂ ಮಾಡಿ ಬಿಜೆಪಿಯನ್ನ ಸನ್ಮಾನಿಸಿದ ಯಡಿಯೂರಪ್ಪನವ್ರನ್ನ, ಈಶ್ವರಪ್ಪನವ್ರನ್ನ ಈ ಒಂದು ಬಿಜೆಪಿ ಕೋಟೆಯನ್ನ ಕಟ್ಟಾಕ್ಬೇಕು ಅಂತೇಳಿ ಏನ್ ಪ್ರಯತ್ನ ಮಾಡಿದ್ರು, ಅದು ಸಾಧ್ಯ ಇಲ್ಲ ಅಂತೇಳಿ ಮತ್ತೊಮ್ಮೆ ಈ ರಾಷ್ಟ್ರಕ್ಕೆ, ಈ ರಾಜ್ಯಕ್ಕೆ ನಮ್ಮ ಬಿಜೆಪಿಯ ಕಾರ್ಯಕರ್ತರು, ದೇವದುರ್ಲಭವಂತ ಕಾರ್ಯಕರ್ತರು ಕೊಡುವಂತ ಒಂದು ಶಕ್ತಿ ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆ ಈ ಸಂದರ್ಭ ನಾನು ಇಷ್ಟೇ ಹೇಳೋದು, ಇನ್ನೂ ಹೆಚ್ಚಿಗೆ ಪರ್ಸೆಂಟೇಜ್ ಆಗಿದ್ರೆ ಇನ್ನೂ ಹೆಚ್ಚಿಗೆ ಗೌರವದ ಒಂದು ಅಂತರವನ್ನು ನಾವು ಕಾಪಾಡ್ಕೊಳ್ಲಿಕ್ಕೆ ಸಾಲ್ತಾ ಇತ್ತು. ಆದ್ರೆ ಮತದಾರ ಅವರು ಮಾಲೀಕರು ಅವ್ರು ಏನು ಆಶೀರ್ವಾದನೆ ಮಾಡಿದ್ದಾರೆ ಅದನ್ನು ಪ್ರೀತಿಯಿಂದ ನಾವೆಲ್ಲರೂ ಕೂಡ ಪಕ್ಷ ಸ್ವಾಗತ ಮಾಡಿದೆ. ಮತ್ತೆ ಈ ಗೌರವನ ಉಳಿಸ್ಕೊಂಡು ಮುಂದೆ ಬರುವಂತ ದಿನದಲ್ಲಿ ಇನ್ನೂ ಹೆಚ್ಚಿಗೆ ಆ ದಿಕ್ಕಲ್ಲಿ ಇನ್ನೇನು ಗಮನ ಕೊಡಬೇಕು ನಮ್ಮ ಪಕ್ಷ ಮತ್ತೆ ನನ್ನ ಅಭ್ಯರ್ಥಿಗೆ ಆ ದಿಕ್ಕಲ್ಲಿ ಗಮನವನ್ನು ಕೊಡ್ತೀನಿ. ಪ್ರಶ್ನೆನೇ ಇಲ್ಲ ಸರ್. ಎಲ್ಲರೂ ವೋಟಿಂಗ್ ಪರ್ಸೆಂಟೇಜು 20% ಕಮ್ಮಿ ಆಗಿದೆ ವೆನ್ ಕಂಪೇರ್ ಟು ಹಿಂದಿನ ಲೋಕಸಭೆ. ಮೊನ್ನೆ ML ಎಲೆಕ್ಷನ್ ಕಂಪೇರ್ ಮಾಡಿದ್ರೆ ಸುಮಾರು 15% ಕಮ್ಮಿ ಆಗಿದೆ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಅಂತರ ಅದನ್ನ ಕಾಪಾಡಿಕೊಳ್ಳುವಂತ ಕೆಲಸ ಬಿಜೆಪಿ ಮಾಡಿದೆ. ಮತ್ತೆ ಹಿಂದೆ ನಾನು ಲೋಕಸಭಾ ಸ್ಪರ್ಧೆ ಮಾಡಿದಾಗ ಕೂಡ ನೇರ ಚುನಾವಣೆ, ಆ ಸಂದರ್ಭದಲ್ಲಿ ಕೂಡ ನಾನು ಎದುರಿಸಿದ್ದು. ಅವಾಗ ಸುಮಾರು 50,000 ಹತ್ತಿರ ನಾನು ಅಂತರದಿಂದ ಜನ ನಂಗೆ ಆಶೀರ್ವಾದನ ಮಾಡಿದ್ರು. ಈಗೂ ಕೂಡ ಅದೇ ಒಂದು, ಯಾಕೆಂದ್ರೆ ಹಿಂದೆ ಸನ್ಮಾನಿಸಿದ ಯಡಿಯೂರಪ್ಪ ಸ್ಪರ್ಧೆ ಮಾಡಿದಾಗ 12 ಲಕ್ಷ ಪೋಲಿಂಗ್ ಆಗಿತ್ತು, ಇವತ್ತು 10.5 ಲಕ್ಷ ಪೋಲಿಂಗ್ ಆಗಿದೆ. ಹಾಗಾಗಿ ಮತ್ತೆ ಇನ್ನೊಂದು ನಾನು ಆಗ್ಲೇ ಹೇಳ್ದಂಗೆ ML ಎಲೆಕ್ಷನ್ ಟೈಮಲ್ಲಿ ಅವರೆಲ್ಲರದ್ದು ಮತವನ್ನ ನಾವು ಕ್ರೋಢೀಕರಣ ಮಾಡಿದಾಗ ನಾವು 1 ಲಕ್ಷ ಹಿಂದಿದ್ವಿ. ಶಾಸಕರು ನಾವು 7 ಜನ ನಮ್ಮ ಬೈಂದೂರು ಕ್ಷೇತ್ರ ಕೂಡ ಸೇರಿ ನಾವು ಗೆದ್ದಿದ್ದೀವಿ. ಆದ್ರೆ ಮತದವನ್ನ ನಾವು ತೆಗೆದುಕೊಂಡಾಗ ಆ 1 ಲಕ್ಷ ಓಟನ್ನ ಹೊಡೆದಾಕಿ ಇವತ್ತು ನಾವು ಗೆಲ್ಲುವ ದಿಕ್ಕಿನಲ್ಲಿ ನಾವು ಬರುವಂತ ಪ್ರಯತ್ನ, ಮತ್ತೆ ಇವರು ಎಲ್ಲಾ ರೀತಿಯಂತ ವಾಮ ಮಾರ್ಗಗಳನ್ನ ನೋಡುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ಬಳ್ಳಾರಿ ಈ ಕಡೆ ಅಲ್ಲಿ ಕಟ್ಟಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಇಲ್ಲಿ ಆ ಒಂದು ಯಶಸ್ಸಿಲ್ಲ, ಆಗಿಲ್ಲ ಅಂತ ಹೇಳಿ ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಈಗ ಜೆಡಿಎಸ್ ಮತ್ತು ಕಾಂಗ್ರೆಸ್ ಜಾತಿ ಆಧಾರದ ಮೇಲೆ ಇದೀಗ ದಲಿತ ಮತಗಳು ಒಂದು ಕಡೆ ಮತಗಳು ಸೇರಿದ್ರೆ ಸ್ಟ್ರಾಟಜಿ ವರ್ಕೌಟ್ ಆಗಲಿಲ್ಲ ಸರ್. ಅವ್ರು ಏನೇನು ಬರೀ ಜಾತಿ ಒಂದೇ ಅಲ್ಲ, ಎಲ್ಲಾ ರೀತಿಯಂತ ವಾಮ ಮಾರ್ಗಗಳನ್ನು ಉಪಯೋಗಿಸುವಂತ ಪ್ರಯತ್ನ ಮಾಡಿದ್ರು. ಅದು ನಮಗೆ ಯಾವುದೇ ಕಾರಣಕ್ಕೂ ಕೂಡ ಜಾತಿಯಲ್ಲಿ ನಂಬಿಕೆ ಇಲ್ಲ. ಇವತ್ತು ಬಿಜೆಪಿಗೆ ನಿಮ್ಮ ರಾಘಣ್ಣಂಗೆ ಇವತ್ತೇನಾದ್ರೂ ಇಷ್ಟು ಮತ ಬಂದಿದೆ ಅಂದ್ರೆ ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ ಸಮಾಜದ ಬಂಧುಗಳು ಅವರೆಲ್ಲರ ಒಂದು ಆಶ್ರಯದಿಂದ ಇಷ್ಟು ಒಂದು ದೊಡ್ಡ ಒಂದು ಮತ ನಮಗೆ ಬಂದಿದೆ. ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಕೈ ಜೋಡಿಸುವಂತ ಪ್ರಯತ್ನವನ್ನು ಈ ಚುನಾವಣೆಯಲ್ಲಿ ಮಾಡಿದ್ದಾರೆ. ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು, ಪ್ರಚಾರ ಮಾಡಿದ್ರು. ಯಾರು ಮೊನ್ನೆ ದೊಡ್ಡವರು ಒಬ್ರಿಗೊಬ್ರು ಕಚ್ಚಾಡ್ಕೊಂತ ಪ್ರಯತ್ನ ಮಾಡಿದ್ರು. ಮತ್ತೆ ಆಶ್ಚರ್ಯ ಪಡಬೇಕಾಗಿರೋದು, ಇತಿಹಾಸದಲ್ಲಿ ಮೊದಲೇ ಬಾರಿಗೆ ಇದು 17ನೇ ಲೋಕಸಭಾ ಚುನಾವಣೆ ನಾವೆಲ್ಲರೂ ಕೂಡ ಎದುರಿಸ್ತಾ ಇದ್ದೀವಿ. 12 ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ಕ್ಷೇತ್ರದಿಂದ ಗೆದ್ದಿದೆ. ಅಂತ ಒಂದು ಪಕ್ಷ ಅಧಿಕೃತವಾದಂತ ಅಭ್ಯರ್ಥಿನೂ ಕೂಡ ಹಾಕಲಂತ ದುಸ್ಥಿತಿ ಬಂದು
ಇನ್ನೊಬ್ಬರ ಒಂದು ಊರುಗೋಲನ್ನ ಕೊಡುವಂತ ಕೆಲಸ ಇವತ್ತು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಅವ್ರಿಗೆ ಈ ಸ್ಥಿತಿ ಬಂದರೂ ಕೂಡ ಬಿಜೆಪಿಯನ್ನ ನಾಗನೋಟವನ್ನ ಕಟ್ಟಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇವತ್ತು ಮತ್ತೊಮ್ಮೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮತದಾರರು ಮತವನ್ನ ಕೊಡುವ ಮೂಲಕ ಬಿಜೆಪಿಗೆ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸುವ ಮೂಲಕ, ಅದೇ ರೀತಿ ಸನ್ಮಾನಿಸಿದ ಯಡಿಯೂರಪ್ಪನವರು ಕೊಟ್ಟಂತ ಒಂದು ಅಭಿವೃದ್ಧಿ ಕೆಲಸ, ವಿಶೇಷವಾಗಿ ನಮ್ಮ ಹಿರಿಯರಂತ ಶಂಕರ್ ಮೂರ್ತಿಗಳು, ಈಶ್ವರಪ್ಪನವರು, ನಮ್ಮ ಗೌರವಿತ ಶಾಸಕರುಗಳು, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಬೂತ್ ಮಟ್ಟದ ನಮ್ಮ ಕಾರ್ಯಕರ್ತರಿಗೆ ಈ ಸಂದರ್ಭ ನಾನು ಕೈ ಮುಗಿದು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಸರ್, ಒಂದು ನನಗೆ ವಿಂಟರ್ ಇದು ಬಿಜೆಪಿ ಅಭ್ಯರ್ಥಿ, ಶಿವಮೊಗ್ಗದ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಅವರ ಮಾತು. ಈಗಾಗಲೇ ಹೇಳಿದ್ರು ಯಾವ ರೀತಿಯಾಗಿ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಇಲ್ಲಿ ಬಿಜೆಪಿಯನ್ನು ಸೋಲಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅದರಲ್ಲಿ ಸಕ್ಸಸ್ ಕಾಣಲಿಲ್ಲ ಅಂತ ಹೇಳಿ ಮೈತ್ರಿ ಅಸ್ಥಿರಗೊಳಿಸಲು ಮುಂದಾದವರಿಗೆ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ದೇವೇಗೌಡರು. ಜನತೆ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಗೌಡ್ರು ಹೇಳುವುದರ ಮೂಲಕ ಕಾಲೆಳೆದಿದ್ದಾರೆ. ಟ್ವಿಟರ್ ಅಲ್ಲಿ ಬಿಜೆಪಿಯನ್ನ ಕಾಲೆಳೆದಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಯಾವ ರೀತಿಯಾಗಿ ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಪ್ರಯತ್ನವನ್ನ ಮಾಡ್ತಾನೆ ಬಂದಿತ್ತು ಬಿಜೆಪಿ, ಆ ಒಂದು ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ಪ್ರಯತ್ನ ಮಾಡಿದವರಿಗೆ ಈಗ ಜನತೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ, ತಕ್ಕ ಉತ್ತರವನ್ನ ನೀಡಿದ್ದಾರೆ ಅನ್ನೋದನ್ನ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಅಭಿವೃದ್ಧಿ ಕೇಂದ್ರಿತ ಆಡಳಿತವನ್ನ ಬೆಂಬಲಿಸ್ತಾ ಇರುವ ರಾಜ್ಯದ ಜನತೆಗೆ ನನ್ನ ಅಭಿನಂದನೆಗಳು. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರವನ್ನ ಅಸ್ಥಿರಗೊಳಿಸಲು ಮುಂದಾದವರಿಗೆ ಜನರೇ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಟ್ವೀಟ್ ಅನ್ನ ಮಾಡುವುದರ ಮೂಲಕ ಬಿಜೆಪಿಯನ್ನ ಕಾಲೆಳೆಯುವಂತಹ ಪ್ರಯತ್ನ, ಬಿಜೆಪಿಗೆ ಟಾಂಗ್ ಕೊಡುವಂತಹ ಪ್ರಯತ್ನ ಈಗಾಗಲೇ ಮಾಜಿ ಪ್ರಧಾನಿಗಳು ಮಾಡಿದ್ದಾರೆ. ಈಗಾಗಲೇ ಒಂದ್ ರೀತಿಯಲ್ಲಿ ಅಭಿವೃದ್ಧಿ ಕೇಂದ್ರಿತ ಆಡಳಿತದ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಮೆನ್ಷನ್ ಮಾಡಿದ್ದಾರೆ ದೇವೇಗೌಡರು. ಹಾಗೆ ಯಾವ ರೀತಿಯಾಗಿ ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಪ್ರಯತ್ನ ಆಯಿತು ಬಿಜೆಪಿ ಕಡೆಯಿಂದ ಅನ್ನೋದನ್ನ ಕೂಡ ಮೆನ್ಷನ್ ಮಾಡುವುದರ ಮೂಲಕ ಸರ್ಕಾರವನ್ನ ಅಸ್ಥಿರಗೊಳಿಸುವುದಕ್ಕೆ ಪ್ರಯತ್ನ ಪಟ್ಟವರಿಗೆ ಜನರೇ ಉತ್ತರವನ್ನ ನೀಡಿದ್ದಾರೆ ಅಂತ ಹೇಳಿ ಈಗಾಗಲೇ ಟ್ವೀಟ್ ಅನ್ನ ಮಾಡಿದ್ದಾರೆ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠರಾಗಿರುವಂತಹ ಎಚ್ ಡಿ ದೇವೇಗೌಡ ಅವರು. ಪಂಚ ಫಲಿತಾಂಶ ಯಾರಿಗೆ ಪಂಚ್ ಕೊಟ್ಟಿದೆ, ಜನ ಯಾರನ್ನ ಪಾಠ ಕಲಿಸಿದ್ದಾರೆ, ಯಾರಿಗೆ ಪೇಟ ತೊಡಿಸಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರು ವಕ್ತಾರ ನಾಗರಾಜ್, ಹಾಗೆ ಜೆಡಿಎಸ್ನ ಹಿರಿಯ ವಕ್ತಾರದಂತ ಪ್ರಕಾಶ್ ಅವರು ಜಾಯಿನ್ ಆಗಿದ್ದಾರೆ. ನಾಗರಾಜ್ ಅವರೇ, ದೋಸ್ತಿಗಳ ಮೈತ್ರಿ ಈ ಫಲಿತಾಂಶದಿಂದ ಸರ್ಕಾರವೇ ಬಿದ್ದೋಗುತ್ತೆ ನೋಡ್ತಾ ಇರಿ ಅನ್ನುವಂತ ಮಾತುಗಳನ್ನು ಆಡದಂತ ಬಿಜೆಪಿ ನಾಯಕರಿಗೆ ಈ ಮೂಲಕ ಗಟ್ಟಿ ಆಗುತ್ತಾ ಇನ್ನು ಮುಂದಿನ ದಿನಗಳಲ್ಲಿ ಮಾತು ಪ್ರಾರಂಭ ಮಾಡೋಕೆ ಮುಂಚೆ ನಿಮಗೆ ಮತ್ತು ನಿಮ್ಮೆಲ್ಲ ಸಿಬ್ಬಂದಿಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿಯ ಸಿಹಿ ಹಂಚುವ ಸಂದರ್ಭದಲ್ಲಿ ನಿಮ್ಗೆ ಒಳ್ಳೆ ಸುದ್ದಿಯನ್ನು ಕೊಟ್ಟಿದ್ದೀವಿ. ಈ ಕೋಯಲೇಷನ್ ಇಸ್ ಬಿಕಮಿಂಗ್ ಮೋರ್ ಸ್ಟ್ರಾಂಗರ್. ಬಿಜೆಪಿಗೆ ಇದ್ದಿದ್ರೆ ಬಿಜೆಪಿ ಸತ್ಯ. ಒಂದು ವೇಳೆ ನಾವು ಸೋತಿದ್ರೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಯ್ತು. ಅವ್ರು ಮಾಡ್ಕೊತಾರೆ, ಮಾಡ್ಕೊಳ್ಳಿ ಅಂತ ಮಾಡ್ಕೊಳ್ಳಿ ಅಂತಲೇ ನಾನು ಹೇಳ್ತಾ ಇರೋದು. ನಾನು ಮತ್ತು ಪ್ರಕಾಶ್ ಜೆಡಿಎಸ್ ಮತ್ತು ಕಾಂಗ್ರೆಸ್ನವರು ಇಲ್ಲಿ ಕೂತಿದ್ದೇವೆ. ನಾವೆರಡೂ ಸೇರಿ ಏನ್ ಹೇಳ್ತಾ ಇದ್ದೀವಿ ನಿಮಗೆ ಅಂತಂದ್ರೆ, ನಾವು ನಿಮ್ಗೆ ಸಿಹಿಯ ಸುದ್ದಿಯನ್ನು ಕೊಟ್ಟಿದ್ದೇವೆ. ಈ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಮ್ಮಿಶ್ರ ಸರ್ಕಾರ ಮಾಡಿರ್ತಕ್ಕಂತಹ ಕೇಳಿ, ಈ ಸಮ್ಮಿಶ್ರ ಸರ್ಕಾರ ಏನ್ ರಚನೆ ಮಾಡ್ಕೊಂಡಿದ್ದೀವಿ ಅದಕ್ಕೆ ಜನಗಳ ಆಶೀರ್ವಾದ ಅಂತ ನಾನು ಭಾವಿಸಿದ್ದೇನೆ. ಇದನ್ನ ದೇವೇಗೌಡರು ಹೇಳಿದ ಹಾಗೆ ಯಾರು ಇದನ್ನ ಒಡಿಲಿಕ್ಕೆ ಪ್ರಯತ್ನ ಮಾಡಿದ್ರು, ಯಾರು ಸರ್ಕಾರ ಪತನ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಅವರಿಗೆ ತಕ್ಕ ಉತ್ತರವನ್ನು ಜನತಾ ನ್ಯಾಯಾಲಯದಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ 5 ಕ್ಷೇತ್ರಗಳಲ್ಲಿ ನಮ್ಮ ಮಿತ್ರ ಪಕ್ಷಗಳಿಗೆ ಮತ ಕೊಟ್ಟಿರ್ತಕ್ಕಂಥ ಎಲ್ಲ ಮತದಾರರಿಗೆ ಹಾಗೂ ಆ ಜನತೆಗೆ ನಾನು ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಗುರಿ 2019ರಲ್ಲಿ ಇದೇ ರೀತಿಯಂತ ಜಂಟಿ ಹೋರಾಟ ನಡೀತದೆ. ಬಿಜೆಪಿ ಕೋಮುವಾದಿಗಳನ್ನು ಅಧಿಕಾರದ ಕೆಳಗಿಳಿಸಲಿಕ್ಕೆ ಶತ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ಮತ್ತು ಮಂಡ್ಯ ಮತ್ತು ಅದ ಕಡೆ ನೋಡಿದಾಗ ಕೂಡ ಹೇಳ್ತಾ ಇದ್ರು ಕಾಂಗ್ರೆಸ್ನವರು ಹೊಂದಾಣಿಕೆ ಮಾಡ್ಕೊಂಡು ಹೋಗಿಲ್ಲ ಅಂತಕ್ಕಂಥದ್ದು ಇದೇ ವೇದಿಕೆಗಳಲ್ಲಿ ನಾವು ಚರ್ಚೆ ಮಾಡಿದ್ದೇವೆ.